ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾರಿ, ನಾನು 2-3 ದಿನದಿಂದ ವಿಡಿಯೋ ಸರಿಯಾಗಿ ಹಾಕೋದಕ್ಕೆ ಆಗಿಲ್ಲಾಗಿತ್ತು. ಯಾಕಂದರೆ ನನಗೆ ಮತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹುಷಾರಿಲ್ಲದಂಗೆ ಆಗಿಬಿಟ್ಟಿತ್ತು ಫುಲ್ಲು. ಅದಕ್ಕೋಸ್ಕರ ವಿಡಿಯೋ ಮಾಡೋದಾಗಿಲ್ಲಾಗಿತ್ತು. ಇವಾಗಲೂ ಇನ್ನೂ ಅಷ್ಟು ಫುಲ್ ಆರಾಮಾಗಿಲ್ಲ, ಬಟ್ ಓಕೆ ಅಂತ ಅನಿಸಿದೆ. ಅದಕ್ಕೋಸ್ಕರ ಇವತ್ತಿಂದ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಕ್ಷಮಿಸಿ, 2-3 ದಿನದಿಂದ ವಿಡಿಯೋ ಹಾಕಲಾರ್ದಕ್ಕೆ ಭಾಳ ಜನ ಕೇಳ್ತಾಯಿದ್ರಿ. ಅದೇ ನನಗೆ ಹುಷಾರಿಲ್ಲದಕ್ಕೆ ವಿಡಿಯೋ ಹಾಕೋದಾಗಿಲ್ಲಾಗಿತ್ತು. ಎಲ್ಲ ಕಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ವೈರಲ್ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ದಯವಿಟ್ಟು ನೀವೆಲ್ಲರೂ ಆದಷ್ಟು ಹುಷಾರಾಗಿರಿ. ಮಳೆ ಜಾಸ್ತಿ ಇರೋದ್ರಿಂದ ನೆಗಡಿ ಜ್ವರ ಎಲ್ಲ ಜಾಸ್ತಿ ಆಗ್ತಾಯಿದೆ. ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಇರಲಿ. ನಮಸ್ಕಾರ. ಹಾಗೆ ನಿಮ್ಮೆಲ್ಲರಿಗೂ ಫ್ಯಾನ್ಸ್ ಕಾರ್ಟೂನು ಚಾನಲ್ನಲ್ಲಿ ಬರ್ತಾಯಿರೋ ಅತ್ತೆಗೆ ತಕ್ಕ ಸೊಸೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದೆ. ದಯವಿಟ್ಟು ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಲ್ಲರೂ ಕಾರ್ಟೂನ್ ಜಗತ್ತು ಚಾನಲ್ಗೆ ವೀಡಿಯೋಸೇ ಹಾಕ್ತಾ ಇಲ್ಲಲ್ಲ, ನಮ್ಮ ಕಮೆಂಟಿಗೆ ರಿಪ್ಲೈನೇ ಮಾಡ್ತಾ ಇಲ್ಲಲ್ಲ ಅಂತ ಕೇಳ್ತಾ ಇದ್ದೀರಾ. ದಯವಿಟ್ಟು ನನಗೆ ಇವಾಗ 2 ಚಾನಲ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಒಂದು ನಂಗೆ ಹುಷಾರಿಲ್ಲದೆ ಇರೋದೊಂದು, ಆಮೇಲೆ ಈ ಶ್ರಾವಣದಲ್ಲಿ ಕಂಟಿನ್ಯೂಸ್ ಆಗಿ ಹಬ್ಬ ಬರ್ತಾನೆ ಇದೆ ಮನೆಯಲ್ಲಿ. ಹಾಗಾಗಿ 2 ಚಾನಲನ್ನು ಹ್ಯಾಂಡಲ್ ಮಾಡೋದು ನನಗೆ ಭಾಳ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ದಿನ ನನಗೆ ಕಾರ್ಟೂನ್ ಜಗತ್ತು ಚಾನಲ್ಗೆ ವಿಡಿಯೋಸ್ ಹಾಕೋದು ಆಗೋದಿಲ್ಲ. ನಾನು ಹೇಳ್ತೀನಿ ಯಾವಾಗಿಂದ ವೀಡಿಯೋಸ್ ಎಲ್ಲ ಅದಕ್ಕೂ ಕಂಟಿನ್ಯೂ ಮಾಡ್ತೀನಿ ಅಂತ. ದಯವಿಟ್ಟು ಇವಾಗ ನನಗೆ ಕಾರ್ಟೂನ್ ಜಗತ್ತು ಚಾನಲ್ಗೆ ವೀಡಿಯೋಸ್ ಹಾಕೋದಕ್ಕೆ ಆಗ್ತಿಲ್ಲ. ನಾನು ಬೇಕಂತ ಬಿಡ್ತಾ ಇಲ್ಲ, ನನಗೊಂದು ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನನಗೆ. ಅದು ಅಲ್ಲದೆ ಹಬ್ಬ, ಮನೆಯಲ್ಲಿ ಹಬ್ಬ ಇದ್ದರೆ ಹೆಂಗಿರುತ್ತೆ ಸಿಚುವೇಶನ್ ಅನ್ನೋದು ನಿಮಗೂ ಗೊತ್ತಲ್ಲ. ಅದಕ್ಕೋಸ್ಕರ ನನಗೆ 2 ಚಾನಲ್ಗೂ ವೀಡಿಯೋಸ್ ಹಾಕೋದಾಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ. ನಿಮ್ಮ ಕಮೆಂಟಿಗೆ ನಾನು ಅಲ್ಲೇ ಕಮೆಂಟ್ ಕೆಳಗಡೆ ರಿಪ್ಲೈ ಮಾಡಿರ್ತೀನಿ. ನೀವು ನೋಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೂ ಮತ್ತೆ ಪದೇ ಕೇಳ್ತಾ ಇರ್ತೀರಾ ನಮ್ಮ ಕಮೆಂಟಿಗೆ ರಿಪ್ಲೈನೇ ಮಾಡೋದಿಲ್ಲ ಅಂತ. ನಾನು ಎಲ್ಲರ ಕಮೆಂಟಿಗೂ ಕೆಳಗಡೆ ರಿಪ್ಲೈ ಮಾಡಿರ್ತೀನಿ. ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಮಸ್ಕಾರ. ಏನ್ರಿ, ಏನಾದರೂ ಕ್ಲೂ ಸಿಗ್ತಾ? ಇನ್ನೂ ಇಲ್ಲ ಲಲಿತಾ, ನೋಡ್ತಾ ಇದ್ದೀವಿರು. ನೀವು ಅವ್ನು ಬಂದನೇ ಏನೋ ನೋಡ್ತಾ ಇರು. ಅಯ್ಯೋ, ಅವಾಗಿಂದ ಅದೇ ಕೆಲಸ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ, ಇನ್ನೂ ಬಂದೇ ಇಲ್ಲವ. ಎಲ್ಲೋಗ್ತಾನ ನನ್ನ ಮಗ? ಇವತ್ತು ಸಿಗಾಕಬೇಕು, ನನ್ನ ಕೈಯಾಗ ಏಟು ತಿನ್ನಾಕಬೇಕು. ನೋಡ್ತಿರು ಒಂದು ಸ್ವಲ್ಪ. ಸರಿ. ಇದೇನಿದು, ನಮ್ಮ ಮನೆಯ ಬಾಗಿಲ ಉಲ್ಟಾ ಪಲ್ಟಾ ಬಿಟ್ಟೈತಿಲ್ಲ. ಅಲ್ಲ, ಇದೇನಿದು, ನಮ್ಮ ಮನೆಯೇ ಉಲ್ಟಾ ಕಾಣಿಸ್ತದಿಲ್ಲ. ಭೂಮಿ ಮೇಲೋಗ್ಬಿಟ್ಟೈತಿ, ಆಕಾಶ ಕೆಳಗಡೆ ಬಂದ್ಬಿಟ್ಟೈತಲ್ಲ. ಏನು ಗುರು ಇದು, ಆಶ್ಚರ್ಯ. ಅಯ್ಯೋ, ಬಿಟ್ಟಲ್ಲ ಇವ. ಇವ್ರಿಗೆ ಮೊದಲೇ ಹೇಳಬೇಕು ಈ ವಿಷಯನ. ಏ ಸವಿತಾ, ಬಂದ. ಮೊದಲು ನೀ ಇಲ್ಲಿ ಒಳಗಡೆ ಬಾ. ಕುದಿಯೋದೆ ನನ್ನ ಬಿಸ್ನೆಸ್, ಹಾಗೆ ಕುದಿಯೋದೆ ನನ್ನ ವೀಕ್ನೆಸ್. ಏನು ಗುರು ಇದು, ಎಲ್ಲರೂ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ, ಆದರೆ ನಾನು ಈ ಬಾಟ್ಲು ಹಿಡ್ಕೊಂಡೇ ಸ್ವರ್ಗದಲ್ಲಿ ತೇಲಾಡ್ತಿದ್ದೀನಿ. ಹಾಗೆ ಸ್ವರ್ಗದಲ್ಲೇ ಮುಳುಗೇತ್ತೆ ಬಿಟ್ಟಿದ್ದೀನಿ. ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬೇಕಂತ, ಆದರೆ ನಾನು ದಿನ ಸ್ವರ್ಗದಲ್ಲೇ ತೇಲಾಡ್ತೀನಿ. ಸ್ವರ್ಗದಲ್ಲಿ ತೇಲಾಡಕುಂತಿಯಲ್ಲ, ಇವಾಗ ನರಕ ಹೆಂಗಿರುತ್ತೆ ಅನ್ನೋದನ್ನು ನಾವು ತೋರ್ತೀವಿ. ವಾವ್, 3 ಬ್ಯೂಟೀಸ್ ನಮ್ಮನೆ ಬಂದ್ಬಿಟ್ಟಿದ್ದಾರೆ ಇವತ್ತು. ಅದೇ ಅನ್ನಲಿಲ್ಲ, ನಾನು ಸ್ವರ್ಗದಲ್ಲಿ ತೇಲಾಡ್ತಿದ್ದೀನಂತ. ಯಾರೋ ಹೇಳ್ತಿದ್ರು, ಸ್ವರ್ಗದಲ್ಲಿ ರಂಬೆ, ಊರ್ವಶಿ, ತಿಲೋತ್ತಮೆ ಇರ್ತಾಳೆ ಅಂತ. ಅದು ನಿಜ ಅಂತ ನನಗೆ ಇವತ್ತು ಅನಿಸ್ತಾ ಕುಂತೈತಿ. ಯಾಕಂದ್ರೆ ಇಲ್ಲಿ ರಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕ್ಕೆ ಒಬ್ಬಕ್ಕೆ ಮಿಸ್ ಆಗಿಬಿಟ್ಲು. ಪರವಾಗಿಲ್ಲ, ನೀವು 3 ಜನ ಬಂದಿರಲ್ಲ, ಅಷ್ಟು ಸಾಕು ನನಗೆ. ಏನು ಕಿಕ್ ಕೊಡುತ್ತೆ ಗುರು. ರಂಬೆ, ಊರ್ವಶಿ, ತಿಲೋತ್ತಮೆ ಬೇಡ, ಮೇನಕ್ಕೆ ಕರೆಕ್ಟ್, ಮೇನಕ್ಕೆ. ಯಾಕೆ ಲೋ ಭಡ್ಯ, ತಿಂದಿದ್ದೆ ಕುಡ್ದಿದ್ದೆ ಹೆಚ್ಚಾಗೈತನ? ನಿನ್ನಂಥವ್ನು ಎಲ್ಲಿ ಸ್ವರ್ಗಕ್ಕೆ ಹೋಗಾರ? ನಿನ್ನಂಥವ್ನು ಏನಿದ್ರು ನರಕಕ್ಕೆ ಹೋಗಕ್ಕೆ ಲಾಯಕ ನೀನು. ಓ, ನಮ್ಮ ಸವಿತಾ ಡಾರ್ಲಿಂಗ್ ಅಂದ್ಕೊಂಡೆ ನಾನು. ಈ ಫಿಗರನ್ನು ಎಲ್ಲೋ ನೋಡಿದ ನೆನಪು ಅಂತ. ಆದರೂ ಪರವಾಗಿಲ್ಲ ಸವಿತಾ ಡಾರ್ಲಿಂಗ್, ನನ್ನನ್ನು ಹುಡುಕೊಂಡು ನಮ್ಮನೆ ತನಕ ಬಂದ್ಬಿಟ್ಟಿದೀಯಾ? ಏನು ಸಮಾಚಾರ? ಏನು, ನಿನ್ನ ಗಂಡ ನಿನಗೆ ಮನೆಯಿಂದ ಹೊಡೆದು ಓಡಿಸ್ಬಿಟ್ನಾ? ಅಲ್ಲ, ನಾನೇನು ನನ್ನ ಕೆಲಸ ಮುಗಿಸೇ ಇಲ್ಲ. ಆಲ್ರೆಡಿ ನಿನ್ನ ಗಂಡ ನಿನ್ನ ಮನೆಯಿಂದ ಓದಿಸ್ಬಿಟ್ನಾ?
ಅಷ್ಟೊಂದು ದಿವ್ಯ ದೃಷ್ಟಿ ಇದೆ ನಿನ್ನ ಗಂಡನಿಗೆ. ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ನನ್ನ ಕೆಲಸ ನನಗೆ ಕಮ್ಮಿ ಆಯ್ತಲ್ಲ ಅಷ್ಟೇ ಸಾಕು. ನಿನ್ನ ಗಂಡ ನಿನ್ನ ನೋಡ್ಸಿದ್ದು ನಂಗಂತೂ ಭಾಳ ಖುಷಿ ಆಯಿತು. ನೀನೇನು ವರಿ ಮಾಡ್ಕೋಬೇಡ ಡಾರ್ಲಿಂಗ್. ನಿನ್ನ ಗಂಡ ಇಲ್ಲ ಅಂದ್ರೆ ಏನಾಯ್ತು, ನಾನಿದ್ದೀನಲ್ಲ, ಯಾಕೆ ಚಿಂತೆ ಮಾಡ್ತಿದ್ದೆ? ನಿನ್ನ ಜೊತೆ ನಾನಿದ್ದೀನಿ ಡಾರ್ಲಿಂಗ್, ಏನು ವರಿ ಮಾಡಬೇಡ. ಏನು ಈಗ ನಂಗೆ ಸೆಕೆಂಡ್ ಹ್ಯಾಂಡಾಗಿ ಸಿಗ್ತೀನಂದ್ರೂ ಪರವಾಗಿಲ್ಲ, ಥರ್ಡ್ ಹ್ಯಾಂಡಾಗಿ ಸಿಗ್ತೀನಂದ್ರೂ ಪರವಾಗಿಲ್ಲ, ನಾನು ಮಾತ್ರ ನಿನ್ನ ಮದುವೆ ಆಗಕ್ಕೆ ಕಾಯ್ತಾ ಇದ್ದೀನಿ ಸವಿ. ಬಾ ಡಾರ್ಲಿಂಗ್ ಬಾ. ಹೆಂಗಾದರೂ ಮಾಡಿ ನಿನ್ನನ್ನು ನಿನ್ನ ಗಂಡನ ಬೇರೆ ಮಾಡಿ ನಾನು ನಿನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲ ದೇವರಿಚ್ಛೆ. ನಾನೇನೋ ಒಂದು ಮಾಡಬೇಕಂತ ಏನು ಅಂದ್ಕೊಂಡಿದ್ದಿಲ್ಲ, ಅದಕ್ಕಿಂತ ಮುಂಚೆನೇ ನಿನ್ನ ಗಂಡ ನಿನ್ನ ಕೈ ಕೊತ್ತ ಕಳಿಸ್ಬಿಟ್ಟ. ನೀವರಿ ಮಕ್ಕಬಾರದಲ್ಲೇ, ನಿನ್ನ ಜೊತೆ ನಾನಿದ್ದೀನಿ. ನಾನು ಈ ರಂಗ ಇರೋವರೆಗೂ ನೀನು ಏನು ತಲೆ ಕೆಡ್ಸ್ಕೋಬೇಡ, ಓಕೆ? ನನ್ನ ಮಗನೇ, ನನ್ನ ಜೀವನ ಹಾಳು ಮಾಡಕ್ಕೆ ನೋಡ್ತೀಯ ನೀನು? ಯವ್ವ ಹೋತ ಯವ್ವ, ನನ್ನ ಗಂಟ್ಲ, ನನ್ನ ಬಾಯಿ, ಅಲ್ಲ ಅಲ್ಲ ನನ್ನ ಮೂಗ, ಏನ ನೀನು ಯಾರನ್ನ ಜೋರು ಹೊಡಿತಿಲ್ಲ? ನಿನ್ನನ್ನು ಮಾತ್ರ ಬಿಡಂಗಿಲ್ಲ. ನಾನು ನೋಡ್ತಿದ್ದ ನಿನ್ನನ್ನು ಮಾತ್ರ ಬಿಡಂಗಿಲ್ಲ. ಸವಿ ಅವನು ಸರಿಯಾಗಿ ಕುಡ್ಕೊಂಬಂದಾನ. ಈಗ ಏನೇನು ಬಾಯಿ ಬಿಡಿಸ್ಬೇಕು ಅದನ್ನೆಲ್ಲ ಬಿಡಿಸಿ ಅವನಿಗೆ ಸರಿಯಾಗಿ ನಾದನಂತ. ಮೊದಲು ಅವನನ್ನು ಕೆಳಗಡೆ ಒಂದು ಕಡೆ ಕುಂದಿರ್ಸು. ಲೋಫರ್, ನನ್ನ ಜೀವನನ ಹಾಳು ಮಾಡ್ತೀಯಲ್ಲೋ ನೀನು. ನೋಡ್ತಿರ್ಲೋ ಇವತ್ತು ನಿನ್ನನ್ನು. ಯೋ ಯವ್ವೋ ಓತಪ್ಪ ಯಪ್ಪ, ನನ್ನ ಹೊತ್ತಿ ಲೇ, ನೀನೇನು ಮನುಷ್ಯ ಹಳದಿಯೇನು, ಏನ ರಾಕ್ಷಸದಿಲ್ಲ? ಎಂತ ಬರೀ ಹೊಡೆದಿಲ್ಲ ಯವ್ವ ಯಪ್ಪ. ಏನ 3 ದಿನ ನನ್ನ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಬಂದಿರೇನ? ಎದಕ್ಕ? ರಂಗನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದ್ರ ಬದುಕು ಉಳ್ದಾರ ಯಾರು ಇಲ್ಲ, ನೋಡ್ತಿರ್ರಿ. ಲಲಿತಾ, ಹೋಗಿ ಒಂದು ಬಕೆಟ್ ನೀರು ತೊಗೊಂಬ. ಗೊಜ್ಜಿದ್ವಿ ಅಂದ್ರೆ ಕುಡ್ದಿದ್ದು ನಶೆ ಎಲ್ಲ ಇಳ್ದೋಗ್ಬೇಕು. ಯಾಕಂದ್ರೆ ಈಗ ನಶೆದಾಗ ಹೊಡೆದೆ ಅಂದ್ರೆ ಎದ್ದ ಮೇಲೆ ಯಾರು ಹೊಡೆದ್ರು ಏನಾಯ್ತು ಅನ್ನೋದು ಖಬರ್ ಇರಂಗಿಲ್ಲ. ಅದ ನಶೆ ಇಳಿಸಿ ಹೊಡೆದ್ವಿ ಅಂದ್ರೆ ಇನ್ನೊಂದು ಸಲ ನಮ್ಮ ತಂಟೆಗೆ ಬರೋಕ್ಕೂ ಯೋಚನೆ ಮಾಡಿರ್ಬೇಕು ಅವನು. ಹೋಗು. ಹೌದು ಲಲಿತಾ, ಸವಿತಾ ಹೇಳೋದು ಬರಬರಿನೇ ಐತಿ. ಹೋಗಿ ಒಂದು ಬಕೆಟ್ ನೀರು ತೊಗೊಂಬ. ಗೊಜ್ಜಿದ್ವಿ ಅಂದ್ರೆ ನಶೆ ಕಿತ್ತಕೊಂಡು ಹೋಗಿರ್ಬೇಕು. ಸರಿ, ಹಂಗ ಮಾಡ್ತೀನಿ. ಏಯ್ ನನ್ನ ತಂತೆಗೆ ಬರ್ಬಾದ್ರ ನೀವು? ನಾನು ಫಾರಿನ್ ಬ್ರ್ಯಾಂಡ್ ಹಾಕೊಂಡಿನಿ. ಅಷ್ಟು ವೇಗಕ್ಕೆ ಕೆಲ ಇಳಿಯಲ್ಲ ಗುರು. ನಾನಿವಾಗ ಶ್ರೀಮಂತ ಆಗ್ಬಿಟ್ಟಿನಿ. ಸವಿ, ನಿನ್ನ ಜೀವನ ಹಾಳು ಮಾಡಿದ ನನಗೆ ಎಷ್ಟು ರೊಕ್ಕ ಬೇಕಷ್ಟು ರೊಕ್ಕ ಕೊಡ್ತೀನಿ ಅಂದ್ರೆ ಗೊತ್ತಾ? ಯಾರು ರೊಕ್ಕ ಕೊಟ್ಟಾರ ನಿನಗ? ಹೇಳೋರ ಹೆಸರು ಹೇಳು. ನೋವೆ ಚಾನ್ಸೇ ಇಲ್ಲ, ಕೇಳಕ್ಕಿಲ್ಲ, ನಾ ಹೇಳಕ್ಕಿಲ್ಲ. ಏನು ಮಾಕ ಹೋಗು. ನಾನು ಮಾತ್ರ ಅವ್ರ ಹೆಸರನ್ನು ಮಾತ್ರ ಹೇಳಂಗಿಲ್ಲ. ಕುದುಕರು ನಂಬಿಕೆಗಸ್ತರು ಗೊತ್ತಾ? ಈ ಜಗತ್ತಲ್ಲಿ ಯಾರು ಬೇಕಾದರೂ ನಂಬಿಕೆ ಉಳಿಸ್ಕೊಂಡೋಗೋದಕ್ಕೆ ಸಾಧ್ಯನೇ ಇಲ್ದಿರ್ಬೋದು, ಆದರೆ ಈ ಕುಡುಕರು ಮಾತ್ರ ನಂಬಿಕೆ ಉಳಿಸ್ಕೊಳ್ಳೋದ್ರಲ್ಲಿ ನಂಬರ್ 1. ಗೊತ್ತಾ ನಿಂಗ? ಅಂಥದ್ರಲ್ಲಿ ನಾನು ಬಾಯಿ ಬಿಡ್ತೀನಿ ಅಂತ ಅನ್ಕೊಂಡಿನ? ಚಾನ್ಸೇ ಇಲ್ಲ. ಯಾರು ಏನು ಎತ್ತ ನಮ್ಮ ಪ್ಲಾನ್ ಏನು ಅನ್ನೋದನ್ನು ನಿನ್ನ ಮುಂದೆ ಹೇಳಂಗಿಲ್ಲ, ಗೊತ್ತಾ? ಆದರೆ ನಿನ್ನ ಜೀವನ ಮಾತ್ರ ಹಾಳು ಮಾಡಿಡೋದು ಮಾತ್ರ ನಿಜ. ನೋಡಂತ ಹೆಂಗೆ ಬಾಯಿ ಬಿಡಲ್ಲ, ನಿನ್ನ ಬಾಯಿನ ಹೆಂಗೆ ಬಿಡಿಸ್ಬೇಕು ಅಂತ ನನಗೆ ಸರಿಯಾಗಿ ಗೊತ್ತೈತಿ. ತಗೊಲೆ ಸವಿ, ನೀರು ಉಗ್ಗು. ಕುಡ್ದಿರೋ ನಶೆ ಎಲ್ಲ ಇಳಿದೋಗ್ಬೇಕು ಅವನಂದು. ಏಯ್, ಮೊದ್ಲ ತಂಪ ಬಾಲ್ ಐತಿ, ನಂಗೆ ತಣ್ಣೀರೆಲ್ಲ ಉಗ್ಬೇಡ್ರ ನೀವು. ಒಗ್ಗಿದ್ರಿ ಇವತ್ತು ಈ ಮನೆಯಿಂದ ನೀವ್ಯಾರು ಜೀವಂತ ಹೋಗೋಕ್ಕಾಗಲ್ಲ, ನೋಡ್ತೀರಿ. ಲೋ, ಮೊದಲು ಇವತ್ತು ನಿನ್ನ ಜೀವನ ಉಳಿಸ್ಕೊಳ್ಳೋ. ಇವತ್ತು ನಿನ್ನನ್ನು ಇಲ್ಲೇ ಮರ್ಡ್ರ್ ಮಾಡಿದ್ರೂ ಪರವಾಗಿಲ್ಲ. ನಾನು ನಿನ್ನ ಬಾಯಿಂದ ಸತ್ಯನ ಕಕ್ಕಸಿನ ಹೊಕ್ಕಿನಿ ಇವತ್ತು. ಇನ್ನೊಂದ್ಸಲ ಕೇಳಾಕೊಂತೀನಿ, ನಿಜ ಬಗಳು. ನಿನಗೆ ಯಾರು ರೊಕ್ಕ ಕೊಡಾಕುಂತಾರ, ಏನು ಕೆಲಸ ಮಾಡಂತ ಹೇಳಾಕುಂತಾರ ನಿನಗೆ? ನಿಜ ಬಗಳು. ನೀನು ತೆಪ್ಪಲ್ಲಾಗ ಹೊಡೆದ್ರು ನಾನು ಮಾತ್ರ ಏನು ಹೇಳಂಗಿಲ್ಲ. ಹೇಳಲ್ಲ ಹಂಗಂದ್ರೆ ನೀನು? ಸವಿ, ಇಷ್ಟಕ್ಕೆಲ್ಲ ಬಾಯಿ ಬಿಡೋ ಅಂತ ಜಯಮಾನ ಅಲ್ಲ ಅನ್ಸುತ್ತೆ. ಒಂದು ನೀರು ಉಗ್ಗು ಸರಿಯಾಗಿ. ನಶೆ ಎಲ್ಲ ಕಿತ್ತುಕೊಂಡು ಹೋತಂದ್ರೆ ಸರಿಯಾಗಿ ಕಕ್ಸಕ್ಕೆ ಬರುತ್ತೆ ಸತ್ಯ ಏನನ್ನೋದನ್ನು. ಸರಿ ಸರಿತಾ, ಹಂಗೆ ಮಾಡ್ತೀನಿ. ನೀ ಆ ಕಡೆ ಸರಿ, ನೀರು ನಿನಗೂ ಸಿಡಿಯತ್ತ.